ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ವಸುದೇವ ಕುಟುಂಬ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ವಸುದೇವ ಕುಟುಂಬ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮೇಘ ಕಣ್ಣೀರು ಹಾಕ್ತಾ ಇರ್ತಾಳೆ, ಅಯ್ಯೋ ತುಂಬ ಕಾಲು ನೋವ್ತಾ ಇದೆ ಅಂತ. ಆವಾಗ ಗೀತಾ ಬಂದು ಬೈತಾ ಇರ್ತಾಳೆ, ಅಮ್ಮ ಎಷ್ಟು ಹೇಳಿದ್ರು ತಾನೇ, ನೀನು ಏನಕ್ಕೆ ಅಲ್ಲಿ ಹೋಗೋದಕ್ಕೆ ಹೋದೆ, ಅಲ್ಲಿ ನೀನು ಎಡುವುದಾಗ್ಲೇ ಇಲ್ಲ ಅದು ಹೋಗಬೇಡ, ಇಲ್ಲಿ ಒಳ್ಳೆ ಶಕುನ ಅಲ್ಲ, ನೀನು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಹೋಗು ಅಂತ ಹೇಳಿದ್ರು ನೀನು ಕೇಳ್ದೇನೆ ಹೋಗಿದ್ದಕ್ಕೆ ನೋಡಿದ್ಯಾ ಇವಾಗ ಹೆಂಗಾಯ್ತು, ಕಾಲು ಈ ಥರ ಮಾಡ್ಕೊಂಡು ಬಂದಿದ್ಯಲ್ಲ, ಈಗ ನಿಮ್ಮ ಫ್ರೆಂಡ್ಸ್ ಬಂದು ಸರಿ ಮಾಡ್ತಾರಾ, ನಾವೇ ತಾನೇ ನೋಡಬೇಕು ನಿನ್ನ ಅಂತ ಬೈತಾ ಇರ್ತಾಳೆ. ಆವಾಗ ನೋಡೋದೇ ಅಮ್ಮ ಹೆಂಗೆ ಬೈತಾಳೆ, ನೀನೊಂಚೂರು ಅವಳಿಗೆ ಬುದ್ಧಿ ಹೇಳು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಗೀತಾ ಸಮಾಧಾನ ಮಾಡ್ಕೊಂಡು ಸ್ವಲ್ಪ ಸುಮ್ಮನೆ ಇರ್ತಾಳೆ, ಆದರೂ ಕೋಪ ಬರ್ತಾ ಇರುತ್ತೆ ಅವಳಿಗೆ. ಆವಾಗ ಸ್ವಾತಿ ಬರ್ತಾಳೆ ಅಲ್ಲಿಗೆ, ಏನೇ ಮೇಘ ಇದು, ಯಾಕೆ ಹಿಂಗೆ ಮಾಡ್ಕೊಂಡೆ, ಹೆಂಗೆ ಆಯಿತು ಅಂತ ಕೇಳ್ತಾ ಇರ್ತಾಳೆ. ನಾನು ನನ್ನ ಫ್ರೆಂಡ್ಸ್ ಜೊತೆ ನಾನು ಪ್ರಾಜೆಕ್ಟ್ಗೆ ಬೇಕಾಗಿರೋ ಐಟಮ್ಸ್ನ ತೊಗೊಂಬರೋದಕ್ಕೆ ಅಂತ ಹೋಗಿದ್ದೆ. ಆಗ ಗಾಡಿ ಪಂಕ್ಚರ್ ಆಯಿತು. ಪಂಕ್ಚರ್ ಆದಮೇಲೆ ನಾನು ಗಾಡಿ ತಳ್ಕೊಂಡು ಹೋಗ್ತಾ ಇದ್ವಿ. ನಾವು ಸೆಲ್ಫಿ ತೊಗೊಳ್ಳೋಣ ಅಂತ ಫೋಟೋ ತೆಗಿಯೋದಕ್ಕೆ ಅಂತ ಇಲ್ಲಲ್ಲಿ ಫೋಟೋ ತೆಗಿತಾ ಇದೆ. ಆವಾಗ ಒಬ್ಬ ಕಳ್ಳ ಬಂದು ಅದನ್ನು ಕಿತ್ಕೊಂಡು ಹೊಂಟೋದಾಕ ಅವನ್ನ ಚೇಸ್ ಮಾಡ್ಕೊಂಡು ಓಡ್ತಾ ಇರ್ಬೇಕಾದ್ರೆ ಗಾಡಿ ಬಂದು ಗುದ್ದುಬಿಡ್ತು. ಆವಾಗ ಈ ಥರ ಹಿಂಗೆ ಆಗೋಯ್ತು ಹೇಳ್ತಿರ್ತಾಳೆ. ಆಯಿತು ಕಣೆ, ಹುಷಾರಾಗಿ ಹೋಗೋದಲ್ವಾ, ಯಾಕೆ ಈ ಥರ ಮಾಡ್ಕೊಳ್ಳೋದಕ್ಕೆ ಹೋದೆ, ಇವಾಗ ನೋಡು ನೋವು ನೀನೇ ತಿನ್ನಬೇಕು ತಾನೆ, ಸರಿ ಮಾಡ್ಕೋಬೇಕು, ಆಯಿತು ಹುಷಾರು, ಮೆಡಿಸಿನ್ ಎಲ್ಲ ತಗೋ, ಹುಷಾರಾಗು ಅಂತ ಹೇಳ್ತಾ ಇರ್ತಾಳೆ. ಆದರೆ ಗೀತಾಕ ತುಂಬ ಬೈತಾಳೆ, ಅಕ್ಕ ನೀನೊಂಚೂರು ಅವಳಿಗೆ ಬುದ್ಧಿ ಹೇಳು ಅಂತ ಹೇಳ್ತಾ ಇರ್ತಾಳೆ. ಗೀತಾಕ ದಯವಿಟ್ಟು ಅವಳಿಗೆ ಬೈಬೇಡ, ಈಗ ಸ್ವಲ್ಪ ಅವಳು ಹುಷಾರಾಗಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ಸ್ವಾತಿ ಹೇಳ್ತಾಳೆ. ಸ್ವಾತಿ ಹೇಳ್ಬಿಟ್ಟು ಆಚೆ ಬಂದರೆ ಪದ್ಮ ಅವರು ಬಾರಿ ಸ್ವಾತಿ ಊಟ ಮಾಡುವಂತೆ ಅಂತ ಕರೀತಾರೆ. ಇಲ್ಲಮ್ಮ, ನನಗೆ ಅಲ್ಲಿ ವಂಶಿಯವರು ಕಂಪ್ನಿಯಿಂದ ಬರ್ತಾರೆ, ನಾನು ಅಷ್ಟರಲ್ಲಿ ಏನಾದ್ರೂ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡೋಣ ಅಂತಿದೆ, ಅಷ್ಟರಲ್ಲಿ ಪ್ರೀತಿ ಪುಟ ಬಂದಳು, ಅದಕ್ಕೆ ನಾನು ಇಲ್ಲಿಗೆ ಬಂದೆ, ನನಗೆ ಟೈಮ್ ಆಗುತ್ತೆ ಅಮ್ಮ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಸ್ವಾತಿ ಮನೆಗೆ ಹೋಗ್ತಾಳೆ. ಮನೆಗೆ ಹೋಗ್ತಿದ್ದಂಗೆ ಅಜ್ಜಿ ತಾತ ಇಬ್ಬರು ಹೇಳ್ತಾರೆ, ವಂಶಿ ನಿನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದ, ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಇದ್ದ, ಲ್ಯಾಪ್ಟಾಪ್ ವಿಷಯದಲ್ಲಿ ಯಾಕೆ ನೀನು ಏನು ಮಾಡೋದಕ್ಕೆ ಹೋದೆ ಅಂತ ಕೇಳ್ತಾ ಇರ್ತಾರೆ. ನಾನು ಏನೂ ಮಾಡಿಲ್ಲ ಅಜ್ಜಿ ಅಂತ ಹೇಳ್ತಿರ್ತಾಳೆ. ನಾನು ಹೋಗಿ ವಂಶಿಯವ್ರನ್ನ ಮಾತಾಡಿಸ್ತೀನಿ ಬಿಡಿ ಅಂತ ಹೇಳಿ ವಂಶಿಯನ್ನ ಮಾತಾಡ್ಸೋದಕ್ಕೆ ಅಂತ ರೂಮಿಗೆ ಬರ್ತಾಳೆ. ರೂಮ್ಗೆ ಹೋಗೋಕ್ಕೂ ಮುಂಚೆ ರಾಗಿಣಿ ಸಿಗ್ತಾಳೆ. ರಾಗಿಣಿ ಸಿಕ್ಬಿಟ್ಟು, ಆಲ್ರೆಡಿ ನಿನ್ನ ಗಂಡಂಗೆ ಕೋಪ ಬಂದಿದೆ, ಇವಾಗ ನಿನಗೆ ಸೋಲೋದಕ್ಕೆ ರೆಡಿ ಆಗು, ನಿನ್ನ ಮೇಲೆ ಕೌಂಟೌನ್ ಸ್ಟಾರ್ಟ್ ಆಗಿದೆ, ಇನ್ಮೇಲೆ ನಿನಗೆ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯಿತು ಸ್ವಾತಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ನಂದು ಗಂಡ ಹೆಂಡತಿ ಮಧ್ಯೆ 1000 ಇರುತ್ತೆ, ನೀನು ಮಧ್ಯಕ್ಕೆ ಎಂಟ್ರಿ ಆಗಬೇಡ ಕಣೆ ಅಂತ ವಾರ್ನಿಂಗ್ ಕೊಟ್ಬಿಟ್ಟು ಸ್ವಾತಿ ಅಲ್ಲಿಂದ ಹೋಗ್ತಾಳೆ. ವಂಶಿಗೆ ಪ್ರಾಜೆಕ್ಟ್ ಮಿಸ್ ಆಯಿತು ಅಂತ ತುಂಬ ಕೋಪ ಬಂದಿರುತ್ತೆ. ನೀನು ಏನು ಮಾಡಿದೆ ನೀನು ಲ್ಯಾಪ್ಟಾಪ್ಗೆ ನಿನ್ನೆ, ನಿನಗೆ ಎಷ್ಟು ಹೇಳಿದೆ, ನಿನ್ನ ಕೈಲಿ ಏನೂ ಮಾಡೋದಕ್ಕಾಗಿಲ್ಲ ಅಂದರೆ ಸುಮ್ಮನೆ ಇದ್ಬಿಡು ಅಂತ, ಏನು ಮಾಡಿದೆ ನೀನು ಲ್ಯಾಪ್ಟಾಪ್ಗೆ ಅಂತ ಕೇಳ್ತಾನೆ. ಆವಾಗ ವಂಶಿಯವ್ರೆ, ನಾನು ಅದನ್ನೇ ಫ್ಯಾಕ್ಟ್ರಿ ರೀಸೆಟ್ ಮಾಡಿದೆ ಅಷ್ಟೇ ಅಂತ ಹೇಳ್ತಿರ್ತಾಳೆ. ಫ್ಯಾಕ್ಟ್ರಿ ರೀಸೆಟ್ ಮಾಡಿದ್ರೆ ಏನಾಗುತ್ತೆ ನಿನಗೆ ಗೊತ್ತಾ ಸಿಸ್ಟಮ್ಗೆ ಅಂತ ಕೇಳ್ತಾ ಇರ್ತಾನೆ. ಏನಾಗುತ್ತೆ, ಎಲ್ಲ ಫುಲ್ ರೀಸೆಟ್ ಆಗುತ್ತೆ ಅಷ್ಟೇ ಅಂತ ಹೇಳ್ತಿರ್ತಾಳೆ. ನಾನು ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಫೈಲ್ನ ಸೇವ್ ಮಾಡಿಕ್ಕಿದ್ದೆ, ಆ ಫೈಲ್ನ ನಾನು ಪ್ರೆಸೆಂಟೇಷನ್ ಕೊಡೋಣ ಅಂತ ಓಪನ್ ಮಾಡಿದ್ರೆ ಅದರಲ್ಲಿ ಯಾವ ಫೈಲು ಇರಲಿಲ್ಲ, ಏನೂ ಇರಲಿಲ್ಲ. ಇವತ್ತು ನನಗೆ ಎಷ್ಟು ಅವಮಾನ ಆಯಿತು ಗೊತ್ತಾ, ಅದರಿಂದ ನಾನು ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಮಿಸ್ ಆಯಿತು, ಅದರಿಂದ ಎಷ್ಟೊಂದು ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗ್ತಾಯಿತ್ತು, ನೀನು ನಂಬ್ಕೊಂಡಿದ್ದಕ್ಕೆ ನನಗೆ ನನ್ನ ಕ್ಲೈಂಟ್ಸ್ ಮುಂದೆ ಮರ್ಯಾದೆಯೆಲ್ಲ ಹೋಯ್ತು, ಇನ್ಮೇಲೆ ನೀನು ನನ್ನ ಆಫೀಸ್ ವಿಷಯಕ್ಕೆ ಯಾವುದಕ್ಕೂ ಎಂಟ್ರಿ ಆಗಬೇಡ, ಇನ್ಮೇಲೆ ನನ್ನ ಆಫೀಸ್ ವಿಷಯಕ್ಕೆ ನೀನೇನಾದ್ರು ಎಂಟ್ರಿ ಆದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ, ನೀನು ಯಾವಾಗಲೂ ಕೋಳಿ ಥರ ಹಿಂಗೆ ಜಗಳ ಆಡ್ಕೊಂಡಿರೋದು ಅಂದರೆ ನಿಂಗೆ ತುಂಬ ಇಷ್ಟ, ತಮಾಷೆ ಇರಬೇಕು, ಎಷ್ಟಲ್ಲಿರಬೇಕು ಅಷ್ಟಲ್ಲಿದ್ದರೆ ಚಂದ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಹೊಂಟೋಗ್ಬಿಡ್ತಾನೆ. ಆವಾಗ ಸ್ವಾತಿ ಕಣ್ಣೀರು ಹಾಕ್ತಾ ಇರ್ತಾಳೆ. ಮೊದಲೇ ಟೆನ್ಷನ್ ಆಗಿರುತ್ತೆ, ಗಂಡ ಹೆಂಡತಿ ಥರ ಇಬ್ಬರೂ ಬಾಳ್ತಾ ಇಲ್ಲ ಸ್ವಾತಿ ಮತ್ತು ವಂಶಿ ಅಂತ. ಇವಾಗ ಸ್ವಾತಿ ಮತ್ತು ವಂಶಿ ಇಬ್ಬರು ಕಿತ್ತಾಡ್ಕೊಂಡಿರೋದೇನಾದರೂ ತಾತ ಅಜ್ಜಿಗೆ ಗೊತ್ತಾಗುತ್ತಾ, ಅವರು ಅದನ್ನು ತಿಳ್ಕೊಂಡು ಆರೋಗ್ಯದಲ್ಲಿ ಏನಾದರೂ ಅಪ್ಸೆಟ್ ಆಗುತ್ತಾ, ಏನಾಗುತ್ತೆ ಅಂತ ಅದು ನೋಡಬೇಕು ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.